ಈ ವಿಡಿಯೋದಲ್ಲಿ ನಾನು ಇಲ್ಲಿಂದ ಇದು ನನ್ನ ಬಾಡಿ ಟೈಪು. ಸೊ ಇಲ್ಲಿಂದ ನಾನು ಈ ಥರ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಏನೇನು ಮಾಡಿದೆ, ಈ ಥರ ಆ್ಯಪ್ಸ್ ಯಾವ ಥರ ಬಿಲ್ಡ್ ಮಾಡಿದೆ ಅನ್ನೋದನ್ನು ಕಂಪ್ಲೀಟ್ ಹೇಳ್ತಾ ಹೋಗ್ತೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಅರುಣ್ ಫಿಟ್ ಲೈಫ್. ಈ ಚಾನಲಲ್ಲಿ ಇದೆ ನನ್ನ ಫಸ್ಟ್ ಇನ್ಫಾರ್ಮೇಷನ್ ವಿಡಿಯೋ. ಇದಕ್ಕೂ ಮುಂಚೆ ನಾನು 6 ಮಂತ್ ಬಾಡಿ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಅಪ್ಲೋಡ್ ಮಾಡಿದೆ. ಒಂದ್ಸರಿ ಹೋಗಿ ಅದನ್ನು ಚೆಕ್ ಮಾಡಿ, ನನ್ನ ಬಾಡಿ ಯಾವ ಥರ ಟ್ರಾನ್ಸ್ಫಾರ್ಮ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇದೇ ನಾನು ಫಸ್ಟು ಮಾತಾಡ್ತಿರೋದು ನನ್ನ ಚಾನಲಲ್ಲಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಎಲ್ಲನೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲಿ ನೋಡಿದರೆ ಅರ್ಥ ಆಗಿರುತ್ತೆ. ಹೌ ಟು ಗೆಟ್ 6 ಪ್ಯಾಕ್. ಜಿಮ್ಗೆ ಹೋಗೋ ಪ್ರತಿ ಹುಡುಗನಿಗೂ ಫಸ್ಟು ಬಾಡಿ ಬಿಲ್ಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ 6 ಪ್ಯಾಕ್ ಬರ್ಸ್ಬೇಕು ಅನ್ನೋದೇ ಇರುತ್ತೆ. ಎಲ್ಲ ಹುಡುಗರಿಗೆ ಇರುತ್ತೆ. ಈವನ್ ನನಗೂ ಕೂಡ ಇತ್ತು. ನಾನು ಸ್ಟಾರ್ಟಿಂಗ್ ಫಸ್ಟು ಜಿಮ್ ಜಾಯ್ನ್ ಆದಾಗ ಯಾವಾಗ 6 ಪ್ಯಾಕ್ ಬರುತ್ತೋ ಏನೋ ಅನ್ನೋ ಒಂದು ಇದರಲ್ಲಿ. ಬಟ್ ಎಲ್ಲರಿಗೂ ಐಡಿಯಾ ಇರಲ್ಲ ಯಾವ ಥರ 6 ಪ್ಯಾಕ್ ಬಿಲ್ಡ್ ಆಗುತ್ತೆ, ಅದ್ರ ಪ್ರೊಸೀಜರ್ ಏನು ಅನ್ನೋದೆಲ್ಲ. ಈ ವಿಡಿಯೋದಲ್ಲಿ ನಾನು ಇಲ್ಲಿಂದ ಇದು ನನ್ನ ಬಾಡಿ ಟೈಪು. ಸೊ ಇಲ್ಲಿಂದ ನಾನು ಈ ಥರ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಏನೇನು ಮಾಡಿದೆ, ಈ ಥರ ಆ್ಯಪ್ಸ್ ಯಾವ ಥರ ಬಿಲ್ಡ್ ಮಾಡಿದೆ ಅನ್ನೋದನ್ನು ಕಂಪ್ಲೀಟ್ ಹೇಳ್ತಾ ಹೋಗ್ತೇನೆ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಒಂದು 3 ಎಕ್ಸಾಂಪಲ್ಸ್ ತಗೊಳ್ಳುವ, 3 ಬಾಡಿ ಟೈಪ್ ತಗೊಳ್ಳುವ. ಈ ಪರ್ಸನ್ನ ನೋಡಿ, ಲೈಕ್ ಇದು ಓವರ್ ಬಾಡಿ ಫ್ಯಾಟು. ಸೊ ಇವ್ರು ಏನು ಮಾಡಬೇಕಂದ್ರೆ ಫಸ್ಟು ಇವರು ಆ್ಯಪ್ಸ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇವ್ರು ಆ್ಯಪ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಫಸ್ಟು ಆ ಬಾಡಿ ಫ್ಯಾಟ್ನ ಕಮ್ಮಿ ಮಾಡೋದು ಹೆಂಗೆ ಅಂತ ನೋಡಬೇಕು. ಸೊ ಎಲ್ಲರಿಗೂ ಬಾಡಿ ಫ್ಯಾಟ್ ಇರುತ್ತೆ. ಐ ಮೀನ್ ಆ್ಯಪ್ಸ್ ಎಲ್ಲರಿಗೂ ಇರುತ್ತೆ. ಪ್ರತಿವರೆಗೂ ಆ್ಯಪ್ಸ್ ಇರುತ್ತೆ, ಬಟ್ ಅದು ಬಿಲ್ಡ್ ಆಗಿರಲ್ಲ. ಬಟ್ ಆ ಆ್ಯಪ್ಸ್ ವಿಸಿಬಲ್ ಆಗಬೇಕಂದ್ರೆ ಈ ಬಾಡಿ ಫ್ಯಾಟ್ ಕಮ್ಮಿ ಆಗಬೇಕು. ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಫೋಟೋ ತೋರಿಸ್ತೀನಿ ನೋಡಿ. ಈ ಫೋಟೋದಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಪ್ಸ್ ಲೇಯರ್ ಇರುತ್ತೆ, ಆಮೇಲೆ ಫ್ಯಾಟ್ ಲೇಯರ್ ಇರುತ್ತೆ. ಸೊ ಆ ಆ್ಯಪ್ಸ್ ವಿಸಿಬಲ್ ಆಗಬೇಕಂದ್ರೆ ಈ ಫ್ಯಾಟ್ ಲೇಯರ್ ಕಮ್ಮಿ ಮಾಡ್ತಾ ಹೋಗಬೇಕು. ನಾವು ಆ್ಯಪ್ಸ್ ವರ್ಕೌಟ್ ಮಾಡೋದ್ರಿಂದ ಆ್ಯಪ್ಸ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಹೊರತು ಆ್ಯಪ್ಸ್ ವಿಸಿಬಲ್ ಆಗಲ್ಲ. ಬಟ್ ಆ ಸೈಜ್ ಇನ್ಕ್ರೀಸ್ ಆಗಿರೋ ಆ್ಯಪ್ಸ್ ವಿಸಿಬಲ್ ಆಗಬೇಕಂದ್ರೆ ಈ ಬಾಡಿ ಪರ್ಸೆಂಟೇಜ್ ಏನಿದೆಯೋ ಬಾಡಿ ಫ್ಯಾಟು, ಆ ಫ್ಯಾಟ್ ಲೇಯರು ಕಮ್ಮಿ ಆಗ್ತಾ ಹೋಗಬೇಕು. ಆವಾಗ ನಮಗೆ ಆ್ಯಪ್ಸ್ ವಿಸಿಬಲ್ ಆಗುತ್ತೆ. ಸೊ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಬಾಡಿ ಫ್ಯಾಟ್ ಆ ಥರ ಕಮ್ಮಿ ಮಾಡಬೇಕು ಅನ್ನೋದು. ಸೊ ಈ ಪರ್ಸನ್ ಇದಾರಲ್ಲ, ಈ ಓವರ್ ಆಲ್ ಬಾಡಿ ಫ್ಯಾಟ್, ಇವ್ರು ಫಸ್ಟ್ ಏನು ಮಾಡಬೇಕಂದ್ರೆ ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು. ಫಸ್ಟು ನೀವು ಮೇಂಟೆನೆನ್ಸ್ ಕ್ಯಾಲರೀಸು ತಿಳ್ಕೊಬೇಕು ಎಷ್ಟಂತ. ಗೂಗಲಲ್ಲಿ ಹೋಗಿ ನೀವು BMR ಕ್ಯಾಲ್ಕುಲೇಟರು ಇಲ್ಲ ಅಂದರೆ ಕ್ಯಾಲರೀಸ್ ಕ್ಯಾಲ್ಕುಲೇಟರ್ ಅಂತ ಹೊಡೆದ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಲ್ಲಿ ನಿಮ್ಮ ಏಜು, ಹೈಟು, ವೆಯ್ಟ್ ಎಲ್ಲ ಹಾಕಿದರೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಬರುತ್ತೆ. ಆ ಮೇಂಟೆನೆನ್ಸ್ ಕ್ಯಾಲರೀಸ್ ತಿಳ್ಕೊಂಡು ಆ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಒಂದು 300 to 500 ಕ್ಯಾಲರೀಸ್ನ ಕಮ್ಮಿ ತಿಂತ ಹೋಗಬೇಕು. 300 to 500 ಕ್ಯಾಲರೀಸ್ ಕಮ್ಮಿ ತಿಂತ ಹಾಗೆ ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಕು. ಇಂಟೆನ್ಸಿಟಿ ವರ್ಕೌಟ್ ಮಾಡಬೇಕು. ಅದ್ರ ಜೊತೆ ಕಾರ್ಡಿಯೋ ಮಾಡಬೇಕು. ನೋ ಮ್ಯಾಟರ್ ವಾಟ್, ನೀವು ಕ್ಯಾಲರಿ ಡೆಫಿಸಿಟಲ್ಲಿ ಇರಲೇಬೇಕು. ಡಯಟ್ ಅನ್ನೋದು ತುಂಬ ಇಂಪಾರ್ಟೆಂಟು ಫ್ಯಾಟ್ ಕಮ್ಮಿ ಮಾಡೋದ್ರಲ್ಲಿ. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಮೇಂಟೆನೆನ್ಸ್ ಕ್ಯಾಲರೀಸ್ ನಿಮ್ದು ಎಷ್ಟಿದೆ ಅಂತ ತಿಳ್ಕೊಳ್ಳಿ. ಈ ಥರ ಬಾಡಿ ಇರೋರು, ಐ ಮೀನ್ ಈ ಥರ ಓವರ್ ಬಾಡಿ ಫ್ಯಾಟ್ ಇರೋರು ಎಷ್ಟಿದೆ ಮೇಂಟೆನೆನ್ಸ್ ಕ್ಯಾಲರೀಸ್ ಅನ್ನೋ ತಿಳ್ಕೊಳ್ಳಿ. ಅದಕ್ಕೂ ಒಂದು 400 to 500 ಕ್ಯಾಲರೀಸ್ ಕಮ್ಮಿ ತಿಂತಾ ಡೈಲಿ ಇಂಟೆನ್ಸಿಟಿ ವರ್ಕೌಟ್ ಮಾಡ್ತಾ, ಐ ಮೀನ್ ವೆಯ್ಟ್ ಟ್ರೈನಿಂಗ್ ಮಾಡ್ತಾ ಎವ್ರಿ ಡೇ 30 to 40 ಮಿನಿಟ್ಸು ಕಾರ್ಡಿಯೋ ಮಾಡಬೇಕು. 30 to 40 ಮಿನಿಟ್ಸ್. ಇಲ್ಲ ಸಪೋಸ್ ನಮ್ಮ ಹತ್ರ ಕಾರ್ಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ, ವೆಯ್ಟ್ ಟ್ರೈನಿಂಗ್ ಮಾಡೋಷ್ಟೊತ್ತಿಗೆ ನಮಗೆ ಟೈಮ್ ಆಗಿಬಿಡುತ್ತೆ ಜಿಮ್ಮಲ್ಲಿ ಅಂದರೆ, ಅಟ್ಲೀಸ್ಟ್ ಪರ್ ಡೇ 10 to 15,000 ಸ್ಟೆಪ್ಸ್ 10 to 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೋಬೇಕು. ವೆಯ್ಟ್ ಟ್ರೈನಿಂಗ್ ಮಾಡ್ತಾ 10 to 15 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು. ಅವಾಗ ಏನು ಮಾಡುತ್ತೆ, ಓವರ್ ಆಲ್ ಬಾಡಿ ಫ್ಯಾಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಒನ್ಸು ನಿಮ್ಮ ಓವರ್ ಆಲ್ ಬಾಡಿ ಫ್ಯಾಟು ಒಂದು 50% ಕಮ್ಮಿ ಆದಮೇಲೆ ಆವಾಗ ಆ್ಯಪ್ಸ್ ಟ್ರೈನ್ ಮಾಡಬೇಕು. ಸೊ ಆ್ಯಪ್ಸ್ ಟ್ರೈನ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ್ಯಪ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಳಗಡೆ ಆ್ಯಪ್ಸ್ ಇರುತ್ತೆ, ಬಟ್ ನಮಗಿನ್ನೂ ವಿಸಿಬಲ್ ಇರಲ್ಲ. ಸೊ ಆ ಆ್ಯಪ್ಸ್ನ ಟ್ರೈನ್ ಮಾಡ್ತಾ ಇದ್ದರೆ ಈ ಆ್ಯಪ್ ಸೈಜ್ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಸೊ ಒನ್ಸ್ ನಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ತುಂಬ ಕಮ್ಮಿ ಆದಮೇಲೆ, ಐ ಮೀನ್ ಆ್ಯಪ್ಸ್ ಲೇಯರ್ ಎಲ್ಲಿರುತ್ತೋ ಆ ಲೇಯರ್ಗೆ ಹತ್ರ ಬಂದಮೇಲೆ ನಮ್ಗೆ ಆ್ಯಪ್ಸ್ ವಿಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಮಾಡ್ತಾ ಹೋಗ್ಬೇಕು. ಇಂಟೆನ್ಸಿಟಿ ಟ್ರೈನಿಂಗ್ ಮಾಡಬೇಕು, ಜೊತೆಲಿ ಕಾರ್ಡಿಯೋ ಮಾಡಬೇಕು, ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು. ಆ್ಯಂಡ್ ಸೆಕೆಂಡ್ ಪರ್ಸನ್, ಇವ್ರು ನೋಡಿ ತುಂಬ ಸ್ಕಿನ್ನಿ. ಇವ್ರಿಗೆ ಆಲ್ರೆಡಿ ಜೆನೆಟಿಕಲಿ ಇರುತ್ತೆ, ಆಲ್ರೆಡಿ ಆ್ಯಪ್ಸ್ ವಿಸಿಬಲ್ ಇರುತ್ತೆ. ಯಾಕೆಂದರೆ ಬಿಕಾಸ್ ಅವ್ರಿಗೆ ಫ್ಯಾಟೇ ಇರೋದಿಲ್ಲ. ಒಳಗಡೆ ಏನು ಆ್ಯಪ್ಸ್ ಇರುತ್ತೋ ಆ ಆ್ಯಪ್ಸ್ಗೆ ಆಲ್ರೆಡಿ ಫ್ಯಾಟ್ ಅಲ್ಲೇ ಇರುತ್ತೆ. ಸೊ ಆ ಫ್ಯಾಟ್ ಲೇಯರ್ ಅಲ್ಲೇ ಇರುತ್ತೆ. ಸೊ ಅವ್ರಿಗೆ ಆ್ಯಪ್ಸ್ ವಿಸಿಬಲ್ ಆಗುತ್ತೆ. ಬಟ್ ಇವ್ರು ಏನು ಮಾಡಬೇಕಂದ್ರೆ ಆ ಆ್ಯಪ್ಸ್ ವಿಸಿಬಲ್ ಆಗಿರೋದ್ರಿಂದ ಇನ್ನೂ ಆ್ಯಪ್ಸ್ನ ಬಿಲ್ಡ್ ಮಾಡ್ಕೊಳ್ಳೋದು, ಬರೀ ಆ್ಯಪ್ಸ್ ಬಿಲ್ಡ್ ಮಾಡ್ಕೊಳ್ಳೋದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಮಸಲ್ ಬಿಲ್ಡ್ ಮಾಡ್ಕೊಳ್ಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಓವರ್ ಆಲ್ ಮಸಲ್ಸ್ನ. ಸೊ ಇವ್ರು ಏನು ಮಾಡಬೇಕಂದ್ರೆ ಫಸ್ಟು ಬಲ್ಕ್ ಮಾಡಬೇಕು. ಇವರಿಗೆ ಆ್ಯಪ್ಸ್ ಕಂಡ್ರೂ ಕೂಡ ಅಷ್ಟು ಅಟ್ರಾಕ್ಟಿವ್ ಕಾಣಲ್ಲ. ತುಂಬ ಸ್ಕಿನ್ನಿ ಇರ್ತಾರೆ, ಬೈಸಿಪ್ಸ್ ಇರಲ್ಲ, ಟ್ರೈಸಿಪ್ಸ್ ಮಸಲ್ಸ್ ಇರಲ್ಲ, ಶೋಲ್ಡರ್ ಮಸಲ್ಸ್ ಇರಲ್ಲ, ಬೇರೆ ಏನು ಮಸಲ್ಸ್ ಇರಲ್ಲ. ಜಸ್ಟ್ ಆ್ಯಪ್ಸ್ ಒಂದು ವಿಸಿಬಲ್ ಇರುತ್ತೆ, ಬಟ್ ನೋಡೋಕ್ಕೂ ಅಷ್ಟು ಅಟ್ರಾಕ್ಟಿವ್ ಕಾಣಲ್ಲ.
ಸೊ ಇವ್ರು ಏನು ಮಾಡಬೇಕಂದ್ರೆ ಫಸ್ಟು ಬಲ್ಕ್ ಮಾಡಬೇಕು. ಒಂದು ಲೆವೆಲ್‌ಗೆ ಇವರು ಆ ಕ್ಯಾಲರಿ ಇವ್ರು ಬಲ್ಕ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಇವರು ಕೂಡ ಮೇಂಟೆನೆನ್ಸ್ ಕ್ಯಾಲರೀಸ್ ತಿಳ್ಕೊಬೇಕು ಫಸ್ಟು. ಗೂಗಲಲ್ಲಿ ಹೋಗಿ ಇವ್ರು ಮೇಂಟೆನೆನ್ಸ್ ಕ್ಯಾಲರೀಸ್ ಎಷ್ಟಿದೆ ಅಷ್ಟು ತಿಳ್ಕೊಬೇಕು. ಇವರು ಕ್ಯಾಲರೀಸ್ ಸರ್ಪ್ಲಸ್ಸಲ್ಲಿ ತಿನ್ನಬೇಕು. ಅಂದ್ರೆ ಇವ್ರು ಮೇಂಟೆನೆನ್ಸ್ ಕ್ಯಾಲರೀಸ್‌ಗಿಂತ 400-500 ಜಾಸ್ತಿ ತಿಂತಾ ಹೋಗ್ಬೇಕು ಇವರು. ಜಾಸ್ತಿ ತಿಂತಾ ವೆಯ್ಟ್ ಟ್ರೈನಿಂಗ್ ವರ್ಕೌಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಇವ್ರಿಗೆ ಒಳ್ಳೆ ಮಸಲ್ ಮಾಸ್ ಬೆಳೆಯುತ್ತೆ, ಮಸಲ್ ಮಾಸ್ ಪುಟ್ ಆನ್ ಆಗುತ್ತೆ. ಆಮೇಲೆ ಒಂದು ಲೆವೆಲ್‌ಗೆ ಬಲ್ಕ್ ಮಾಡ್ತಾನೆ ಇವರು ಆ್ಯಪ್ಸ್ ಮಸಲ್ಸ್ ಟ್ರೈನ್ ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ಆ್ಯಪ್ಸ್ ಮಸಲ್ ಟ್ರೈನ್ ಮಾಡೋದ್ರಿಂದ ಆ್ಯಪ್ ಮಸಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅವಾಗ ನೆಕ್ಸ್ಟ್ ಕಟಿಂಗ್ ಮಾಡೋ ಟೈಮಲ್ಲಿ ಆ್ಯಪ್ಸ್ ಮಸಲ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ವಿಸಿಬಲ್ ಆಗುತ್ತೆ. ಸೊ ಒನ್ಸು ಬಲ್ಕ್ ಆದಮೇಲೆ ಲೈಕ್ ನೀವು ಅಂದ್ಕೊಂಡಿರೋ ರೀಚಿಗೆ ಬಲ್ಕ್ ಆದಮೇಲೆ ಅವಾಗ ಒಂದು ಕಟಿಂಗ್ ಮಾಡಿ. ಅವಾಗ ಫ್ಯಾಟ್ ಲಾಸ್ ಮಾಡಿ. ಆ ಟೈಮಲ್ಲಿ ನಿಮ್ಗೆ ಒಳ್ಳೆ ಮಸಲ್ ಮಾಸು ಇರುತ್ತೆ, ಆ್ಯಪ್ ಮಸಲ್ಸ್ ಕೂಡ ಚೆನ್ನಾಗಿ ವಿಸಿಬಲ್ ಆಗುತ್ತೆ. ಸೊ ಇನ್ನು ಥರ್ಡ್ ಪರ್ಸನ್, ಐ ಮೀನ್ ನನ್ನ ಎಕ್ಸಾಂಪಲ್ ತಗೊಳ್ಳಿ. ಥರ್ಡ್ ಪರ್ಸನ್ ಅಂದರೆ ಈ ಥರ ಈ ನಂತರ ಬಾಡಿ ಫ್ಯಾಟ್ ಇರೋದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ಈ ಕಡೆ ಜಾಸ್ತಿ ಓವರ್ ಫ್ಯಾಟು ಇರಲ್ಲ, ಫುಲ್ ಸ್ಕಿನ್ನಿನೂ ಇರಲ್ಲ. ಸೊ ಬಲ್ಕ್ ಮಾಡಬೇಕಾ ಇಲ್ಲ ಕಟಿಂಗ್ ಮಾಡಬೇಕಾ ಒಂದು ಅರ್ಥ ಆಗಿರಲ್ಲ. ಈವನ್ ನನಗೂ ಕೂಡ ನಾನು ಸ್ಟಾರ್ಟಿಂಗ್ ಜಿಮ್‌ನ ಇದ್ದಾಗ ನನಗೂ ಎಂತ ಕಟಿಂಗ್ ಮಾಡೋದಾ, ಬಲ್ಕ್ ಮಾಡೋದಾ, ಏನು ಮಾಡಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏಕೆಂದರೆ ಇಷ್ಟೊಂದು ಓವರಾಗಿ ಫ್ಯಾಟು ಇಲ್ಲ, ಓವರಾಗಿ ಸ್ಕಿನ್ನೂ ಇಲ್ಲ. ಸೊ ಇಂಥವ್ರು ಏನು ಮಾಡಬೇಕಂದ್ರೆ ಫಸ್ಟು ನಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ತಿಳ್ಕೊಬೇಕು. ನಾವು ಮೇಂಟೆನೆನ್ಸ್ ಕ್ಯಾಲರೀಸ್ ತಿಳ್ಕೊಂಡು ಫಸ್ಟು ಒಂದು ಮಿನಿ ಕಟ್ ಮಾಡಬೇಕು. ಒಂದು ಮಿನಿ ಕಟ್ ಅಂದರೆ ಓವರ್ ಕಟ್ ಮಾಡೋದು ಬೇಡ. ಲೈಕ್ ಈಗ ನಂದು ಏನಿದೆಯೋ ಈ ಥರ ಕಟಿಂಗ್ ಮಾಡಬಾರ್ದು. ಒಂದು ಮಿನಿ ಕಟ್ ಮಾಡಬೇಕು. ಅಂದರೆ ಜಸ್ಟ್ ಈಗ ನಂದು ಏನಿದೆಯೋ, ಐ ಮೀನ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಏನಿದೆಯೋ ಈ ಬಾಡಿ ಫ್ಯಾಟ್ ಪರ್ಸೆಂಟೇಜಲ್ಲಿ ಒಂದು 50% ಬಾಡಿ ಫ್ಯಾಟ್ ಕಮ್ಮಿ ಆಗೋ ಥರ ಒಂದು ಮಿನಿ ಕಟ್ ಮಾಡಬೇಕು. ಸೊ ಸ್ವಲ್ಪ ಕಮ್ಮಿ ಆದಮೇಲೆ ಮತ್ತೆ ಬಲ್ಕ್ ಮಾಡಬೇಕು. ಲೀನ್ ಬಲ್ಕ್ ಮಾಡಬೇಕು. ಡರ್ಟಿ ಬಲ್ಕ್ ಮಾಡಬಾರ್ದು, ಲೀನ್ ಬಲ್ಕ್ ಮಾಡಬೇಕು. ಅಂದರೆ ಒಳ್ಳೆ ಮಸಲ್ ಮಾಸ್ ಇನ್ಕ್ರೀಸ್ ಮಾಡಬೇಕು. ಕ್ಯಾಲರೀಸ್ ಸರ್ಪ್ಲಸಲ್ಲಿ ತಿಂದ್ಕೊಂಡು ಒಳ್ಳೆ ಲೀನ್ ಬಲ್ಕ್ ಮಾಡಬೇಕು. ಲೀನ್ ಬಲ್ಕ್ ಮಾಡಿ ಒಂದು ನೀವು ಅಂದ್ಕೊಂಡಿರೋ ರೇಂಜಿಗೆ ಬಲ್ಕ್ ಆದಮೇಲೆ ಒಂದು ಒಳ್ಳೆ ಮಸಲ್ ಮಾಸ್ ಆ್ಯಡ್ ಆದಮೇಲೆ ಆವಾಗ ಕಟಿಂಗ್ ಮಾಡಿ, ಫ್ಯಾಟ್ ಲಾಸ್ ಮಾಡಿ. ಬಲ್ಕ್ ಮಾಡ್ತಾನೆ ನೀವು ಪ್ರತಿಯೊಂದು ಆ್ಯಪ್ಸ್ ಟ್ರೈನ್ ಮಾಡ್ತಾ ಹೋಗಬೇಕು. ಯಾಕೆಂದರೆ ಆ್ಯಪ್ಸು ಓಕೆ ನಮ್ಗೆ ವಿಸಿಬಲ್ ಇರಲ್ಲ. ನಮ್ಗೆ ವಿಸಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಟ್ರೈನ್ ಮಾಡ್ದಂಗೆ ಬಿಟ್ಟರೆ ಆ್ಯಪ್ಸ್ ಮಸಲ್ ಸೈಜ್ ಅಷ್ಟೇ ಇರುತ್ತೆ. ಬಟ್ ನೀವು ಆ್ಯಪ್ಸ್ ವರ್ಕೌಟ್ ಮಾಡೋದ್ರಿಂದ ನಿಮಗೆ ಆ್ಯಪ್ಸ್ ಮಸಲ್ ಒಳಗಡೆನೇ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ನಮ್ಗೆ ವಿಸಿಬಲ್ ಆಗಬೇಕಂದ್ರೆ ಫ್ಯಾಟ್ ಲೇಯರ್ ಕಮ್ಮಿ ಆಗಬೇಕು. ಸೊ ನೀವು ಫ್ಯಾಟ್ ಲೇಯರ್ ಕಮ್ಮಿ ಆಗಬೇಕಂದ್ರೆ ನೀವು ಕಟಿಂಗ್ಸ್ ಮಾಡಬೇಕು. ಸೊ ಈ ಬಲ್ಕ್ ಟೈಮಲ್ಲಿ ನೀವು ಒನ್ ಡೇ ಬಿಟ್ಟು ಈಗ ಸಪೋಸ್ ಮಂಡೇ ಆ್ಯಪ್ಸ್ ವರ್ಕೌಟ್ ಮಾಡಿದ್ರಾ, ಟ್ಯೂಸ್ಡೇ ರೆಸ್ಟ್ ಕೊಡಿ, ವೆಡ್ನೆಸ್ಡೇ ಆ್ಯಪ್ಸ್ ವರ್ಕೌಟ್ ಮಾಡಿ. ಅದೇ ಥರ ಥರ್ಸ್ಡೇ ರೆಸ್ಟ್ ಕೊಡಿ, ಫ್ರೈಡೇ ಆ್ಯಪ್ಸ್ ವರ್ಕೌಟ್ ಮಾಡಿ. ಈ ಥರ ಒನ್ ಡೇ ವರ್ಕೌಟ್ ಮಾಡ್ತಾ ಇದ್ರೆ ನಿಮ್ಗೆ ಒಳಗಡೆನೇ ಆ್ಯಪ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಒನ್ಸ್ ನೀವು ಫ್ಯಾಟ್ ಲಾಸಿಗೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಆ ಫ್ಯಾಟ್ ಲಾಸ್ ಆಗ್ತಾ ಆ್ಯಪ್ಸ್ ಕೂಡ ಬೇಗ ವಿಸಿಬಲ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ಒಂದು ಫೋಟೋ ತೋರಿಸ್ತೇನೆ ನೋಡಿ. ಇದೇ ಫಸ್ಟ್ ಟೈಮು ನನಗೆ ಆ್ಯಪ್ಸ್ ವಿಸಿಬಲ್ ಆಗಿದ್ದು. ಬಟ್ ಅಷ್ಟು ಸೈಜ್ ಇಲ್ಲ ಆ್ಯಪ್ಸು. ಬಟ್ ಅಟ್ಲೀಸ್ಟ್ ಕಣ್ಣಿಗೆ ಕಾಣ್ತಾ ಇದೆ ಸ್ವಲ್ಪನಾದರೂ. ಸೊ ನನ್ನ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಅಷ್ಟು ಕಮ್ಮಿ ಆಗಿಲ್ಲ. ಬಟ್ ಒಂದು ಲೆವೆಲ್ಗಿದೆ. ಸೊ ಒಂದು ಈ ಲೆವೆಲಿಗೆ ಬಂದಾಗ ನೀವು ಬಲ್ಕ್ ಮಾಡಿ. ಮಿನಿ ಕಟ್ಟಿಂಗ್ ಆದಮೇಲೆ ಒಂದು ಬಲ್ಕ್ ಮಾಡಿ. ಒಂದು ಒಳ್ಳೆ ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ನಿಮ್ಗೊಂದು ಮಸಲ್ ಮಾಸ್ ಒಳ್ಳೆ ಇನ್ಕ್ರೀಸ್ ಆಗಿ ನೀವು ಒಂದು ಲೆವೆಲ್ಗೆ ಬಲ್ಕ್ ಆದಮೇಲೆ ಆಮೇಲೆ ಕಟಿಂಗ್ ಮಾಡಿ. ಆಮೇಲೆ ಕಂಪ್ಲೀಟ್ ಕಟಿಂಗ್ ಮಾಡಿ. ಆವಾಗ ನಿಮಗೆ ಬಾಡಿ ಕೂಡ ಒಂದು ಒಳ್ಳೆ ಅಸ್ಥೆಟಿಕ್ ಶೇಪ್ ಬರುತ್ತೆ. ಒಂದು ವಿ ಟೇಪರ್ ಶೇಪ್ ಬರುತ್ತೆ. ನಿಮ್ಗೆ ಆ್ಯಪ್ಸ್ ಕೂಡ ವಿಸಿಬಲ್ ಆಗುತ್ತೆ. ನೀವು ಬಲ್ಕ್ ಮಾಡೋ ಟೈಮಲ್ಲಿ ಆ್ಯಪ್ಸ್ ವರ್ಕೌಟ್ ಮಾಡಿರ್ತೀರಲ್ಲ. ಸೊ ಅದು ಹಂಗಾಗಿ ಆ್ಯಪ್ಸ್ ಸೈಜ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಅವಾಗ ಒಳ್ಳೆ ವಿಸಿಬಲ್ ಆಗುತ್ತೆ. ಆ್ಯಪ್ಸ್ ವಿಸಿಬಲ್ ಆಗಬೇಕಂದ್ರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. 100% ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಆ್ಯಪ್ಸ್ ವಿಸಿಬಲ್ ಆಗುತ್ತೆ. ಓವರ್ ಬಾಡಿ ಫ್ಯಾಟ್ ಇರೋರು ಆ್ಯಪ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಈಗಲೇ. ಫಸ್ಟು ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಂಟೆನ್ಸಿಟಿ ವರ್ಕೌಟ್ ಮಾಡಿ, ಕಾರ್ಡಿಯೋ ಮಾಡಿ, ಕ್ಯಾಲರಿ ಡೆಫಿಷಿಟಲ್ಲಿರಿ. 100% ಆಗುತ್ತೆ. ಅದೇ ಥರ ಸ್ಕಿನ್ನಿ ಫ್ಯಾಟ್ ಇರೋರು ನೀವು ಆ್ಯಪ್ಸ್ ನಿಮ್ಗೆ ವಿಸಿಬಲ್ ಇದೆ ಅಂತ ಇನ್ನೂ ಆ್ಯಪ್ಸ್ ಟ್ರೈನ್ ಮಾಡಿದರೆ ನಿಮಗೆ ಅಂಥ ಯೂಸ್ ಇಲ್ಲ. ಬಟ್ ನಿಮಗೆ ಒಳ್ಳೆ ಮಸಲ್ ಮಾಸ್ ಇರಬೇಕು ಅದ್ರ ಜೊತೆ. ಸೊ ಮಸಲ್ ಮಾಸ್ ಇನ್ಕ್ರೀಸ್ ಮಾಡಬೇಕಾದ್ರೆ ನೀವು ಬಲ್ಕ್ ಮಾಡಬೇಕು. ಸೊ ಬಲ್ಕ್ ಮಾಡಿ ಮಸಲ್ ಮಾಸ್ ಇನ್ಕ್ರೀಸ್ ಮಾಡಿ. ಈಗ ನಾನು ಕೂಡ ಈ ಫೋಟೋಶೂಟ್ಗೋಸ್ಕರ ತುಂಬ ವೆಯ್ಟ್ ಲಾಸ್ ಮಾಡಿದ್ದೀನಿ, ಈವನ್ ಕಟಿಂಗ್ ಮಾಡಿದ್ದೀನಿ. ಸೊ ಈಗ ನಾನು ಕೂಡ ಬಲ್ಕ್ ಮಾಡಬೇಕಂತ ಇದ್ದೀನಿ. ಸೂನ್ ನಾನು ಕೂಡ ಬಲ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಲ್ಕ್ ಸೀರೀಸ್ ಕೂಡ ನನ್ನ ಬಲ್ಕ್ ಪ್ರೆಪ್ ಸೀರೀಸ್ ಕೂಡ ಹಾಕ್ತೀನಿ. ಸೊ ನನ್ನ ಜೊತೆ ಯಾರ್ಯಾರು ಬಲ್ಕ್ ಆಗಬೇಕಂತ ಇದ್ದೀರೋ ಸೊ ಅವರ ಎವ್ರಿ ಡೇ ನಾನು ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ನಾನು ಯಾವ ಥರ ಬಲ್ಕ್ ಮಾಡ್ತಾಯಿದ್ದೀನಿ, ಯಾವ ಥರ ವರ್ಕೌಟ್ ಮಾಡ್ತಾಯಿದ್ದೀನಿ, ಏನು ತಿಂತಾಯಿದ್ದೀನಿ ಅನ್ನೋದೆಲ್ಲ. ಸೊ ಫಾಲೋ ಮಾಡಿ. ನೀವು ನನ್ನ ಜೊತೆನೇ ಬಲ್ಕ್ ಆಗ್ಬೋದು. ಆ್ಯಂಡ್ ಇದು ನಂತರ ಇರೋರು ಸೊ ಫಸ್ಟು ಮಿನಿ ಕಟ್ ಮಾಡಿ ಕ್ಯಾಲರೀಸ್ ಡೆಫಿಸಿಟಲ್ಲಿ ತಿಂದ್ಕೊಂಡು ಒಂದು 50% ಬಾಡಿ ಫ್ಯಾಟ್ ಕಮ್ಮಿ ಆದಮೇಲೆ
ಮತ್ತು ಬಲ್ಕ್ ಮಾಡಿ ಒಂದೊಳ್ಳೆ ಮಸಲ್ ಮಾಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಪ್ಲೀಟ್ ಕಟಿಂಗ್ಸ್ ಮಾಡಿ. ಸೊ ಆವಾಗ ಈಗ ನನ್ನ ಬಾಡಿ ಶೇಪ್ ಏನಿದೆಯೋ ಇದೇ ಥರ ನಿಮ್ಮದೊಂದು ಅಸ್ಥೆಟಿಕ್ ಬಾಡಿಯಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಸ್ಟೆಪ್ಸ್ನ ಫಾಲೋ ಮಾಡಿ ಗೈಸ್, 100% ನಿಮ್ಮ ಡ್ರೀಮ್ ಬಾಡಿ ನೀವು ಅಚೀವ್ ಮಾಡ್ತೀರಾ. ಈ ಎಂಟೈರ್ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ತು ನನಗೆ ಅನ್ನೋದಾದರೆ ಒಂದು ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್ ಗೈಸ್, ಮತ್ತೆ ಸಿಗುವ.